ನನ್ಗೆ ಸದ್ಯ ತೊಲಗ್ತಾಳಲ್ಲ ಅಂತ ಖುಷಿ ಆಗ್ತಿದೆ. ಇವ್ರು ನೋಡಿದ್ರೆ ಯಾಕೆ ರಾಗಿಣಿ, ನಿನಗೂ ನಿನ್ ಮದ್ವೆ ಅರ್ಶಿನ ಶಾಸ್ತ್ರ ನೆನ್ಪಾಯ್ತಾ? ಹೆಣ್ಮಕ್ಳು ಹೀಗೆ ಒಂದಲ್ಲ ಒಂದಿನ ತವ್ರ ಮನೆ ಬಿಟ್ಟು ಹೋಗ್ಲೇಬೇಕಲ್ಲ ಚಿಕ್ಕತ್ತೆ. ನಿಜಾನೇ ರಾಗಿಣಿ. ಭಕ್ತಿ, ಅರಿಶಿನ ಹಚ್ಚುತ್ತಿದ್ದ ಹಾಗೆ ಏನ್ ಕಳೆ ಬಂದ್ಬಿಡ್ತೆ ನಿನ್ಗೆ. ಇನ್ನು ಅರ್ಶನದ ನೀರು ಬಿದ್ಬಿಟ್ರೆ ಮದುಮಗಳ ಕಳೆ ಎದ್ದು ಕಾಣುತ್ತೆ. ಅಂತೂ ಎಲ್ಲ ನನ್ನ ಕೈ ಮೀರಿ ಹೋಗ್ತಿದೆ. ಬನ್ಶಂಕರಮ್ಮ, ನಮ್ಮ ಮನೇಲಿ ಖುಷಿ ಹೀಗೆ ಇರಲ್ಲ ಅಂತ ಗೊತ್ತಿದ್ರು ಯಾಕೆ ಇದೆಲ್ಲ ಮಾಡಿಸ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಭಕ್ತಿ, ಇದು ವಧೂವರರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೋ ಮೊದಲನೇ ಶಾಸ್ತ್ರ. ಆ ತಾಯಿ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರಲಿ. ಶ್ರೀಕಾಂತ, ಬೇಜಾರ್ ಮಾಡ್ಕೋಬೇಡ. ಈಗ ಇದ್ಬಿಟ್ಟು ಬೇರೆ ಏನೂ ದಾರಿನೇ ಕಾಣ್ತಿಲ್ಲ ಚಿಕ್ಕಮ್ಮ. ಹಾಗೇನಿಲ್ಲ, ಈ ಮದ್ವೆ ನಿಲ್ಸೋದಿಕ್ಕೆ ನನ್ನ ಹತ್ರ ಒಂದ್ ದಾರಿ ಇದೆ. ಮದ್ವೆ ಆಗೋದಕ್ಕೆ ಹುಡುಗಿ ಎಷ್ಟು ಮುಖ್ಯನೋ ಹುಡುಗನೂ ಅಷ್ಟೇ ಮುಖ್ಯ ಅಲ್ವಾ? ಮದ್ವೆ ಆಗೋದಕ್ಕೆ ಹುಡುಗನೇ ಇಲ್ಲ ಅಂದ್ರೆ ಚಿಕ್ಕಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಶ್ರೀಕಾಂತ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಮ್ ಪುಟ್ಟಿ ಒಳ್ಳೇದಕ್ಕೋಸ್ಕರ ನಾವು ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ಕಷ್ಟ ಪಡೋಣ ಚಿಕ್ಕಮ್ಮ, ಏನ್ ಬೇಕಾದ್ರೂ ಕಷ್ಟ ಪಡ್ತೀನಿ. ಹಾಗಂತ ಹುಡುಗನ್ನೇ ಕಿಡ್ನಾಪ್ ಮಾಡೋದು ಅಂದ್ರೆ ಹೇಗೆ? ರಾಜಿ ಅಣ್ಣ, ಏನಾಯ್ತು? ಹ್ಮ್ ಬನ್ನಿ. ಹ್ಮ್